ಎಲ್ಲೆಲ್ಲಿಗೆ ತಂದು ಬಿಟ್ಟಾರಪ್ಪ ಸುದ್ದಿ? ಎಲ್ಲಿಗೆ ತಂದಾರು? ನಡಿಲಿ ಏನೇನು ಹೇಳತ್ತಾರೋ ಏನ್ ಹೇಳತ್ತಾರು? ಇದನ್ನೆಲ್ಲ ಬಿಟ್ಟಾರಪ್ಪ. ಏನ್ ಹೇಳತ್ತಾರಿ? ಈಗ ಬ್ಯಾರೆ ಬಂದತ್ರಿ. ಹೆಂಗ ಬಂದದ? ಕೌರವ್ರು ಬ್ಯಾರೆ ಹುಟ್ರು, ಇನ್ನ ಪಾಂಡವ್ರು ಬ್ಯಾರೆ ಹುಟ್ಟ್ಯಾರು. ತಮ್ಮ ಹೆಂಗ ನಿನಗ ಏನು ಕೇಳೇನಿ ಅದನ್ನ ಅಟ್ಟ ಹೇಳು. ಅಟ್ಟ ಹೇಳು. ಅವ್ರ ಮಂತ್ರಪಿಂಡದಿಂದ ಹುಟ್ರು, ಇವ್ರ ಮುಗಲಾಗಿಂದ ಬಿದ್ರು, ಇದು ಬೇಕಾಗಿಲ್ಲ ನನಗ. ಇದನ್ಯಾರು ಕೇಳಿಲ್ಲ. ಕೌರವ್ರು ಹುಟ್ಟ್ಯಾರಪ್ಪ. ಯಾನ ಯಾವ ವಶಿಷ್ಠ ಋಷಿ ಇದ್ದತ್ತ ಯಾನೇನ ಹೇಳಕ್ ಹತ್ತಿ ಹೇಳತ್ತಾನು. ಅಲ್ಲೋ ತಮ್ಮ, ಗಾಂಧಾರಿ ಗರ್ಭದೊಳಗ 2 ದಿವಸದ ಪಿಂಡಾಗಿ ಕುತ್ತಿತ್ತಿದ್ವು. ಯಾವಾಗ ಗಾಂಧಾರಿ ತನ್ನ ಗರ್ಭದೊಳಗ ಯಾನ ಹೊಟ್ಟಿ ಯಾವಾಗ ಬಡ್ಕೊಂಡ್ರು ಅವಾಗ 101 ತುಕಡಿಯಾಗಿ ಬಿದ್ದು ಅನಕಾತಕ ಗಾಂಧಾರಿ ಗರ್ಭದೊಳಗ ಇತ್ತಿದ ಪಿಂಡ ಏನ ಅಪ್ಪನ ಒಳಗಿತ್ತೋ ಏನ ಅವನ ಒಳಗಿತ್ತು? ಅವನ ಒಳಗಿದ ತುಕಡಿಯಾಗಿ ಬಿದ್ದತಿ ಅಂದ್ರೆ ನಿಮ್ಮ ಅಪ್ಪನ ಪಾಲು ಇದ್ರಾಗ ಏನ್ ಬತ್ತು? ಅದಕ್ಕೆ ನಡಿಲಿ ತಮ್ಮ, ಬಿಡದೆ ವಾದರಿ ನಮ್ಮ ಒಟ್ಟು ಸೂರ್ ಹೋಗ್ಯಾಯಪ್ಪ ದಕ್ಷ ಜರ. ಜಗತ್ತೆ ಕಾಣಸಿದೆ ಜಗದಾಂಬ ಮಂತ್ರದಿಂದ ಮಾಡಿ ಬಿಂಬ. ನಿನ್ನ ಬಿಟ್ಟ ನಾ ಹುಡುಕಿ ನೋಡಿದ ಎಲ್ಲ ಮತ್ತ ವಾಪ ಪೂರ್ವದೊಳಗ ಎಲ್ಲ ಮತ್ತ ತಳದ ಒಳಗ ಎಲ್ಲೋ ಮತ್ತ ವಾಪ. ನಿನ್ನ ಬಿಟ್ಟ ನಾ ಹುಡುಕಿ ನೋಡಿದರ ಎಲ್ಲ ಪೂರ್ವದಲ್ಲಿ ಎಲ್ಲ ಮತ್ತ ವಾಪ. ಪೂರ್ವದಲ್ಲಿ ಎದ್ದ ನೀರಲಂಬ ಒಳಗ ಬಿದ್ದ ಅಳತಿತ್ತು ನಿನ್ನ ಒಳಗ ಬಿದ್ದ ಅಳತಿತ್ತು ನಿನ್ನ ಸಾಂಬ. ಜಲ ಮುರದ ನೆಲ ಮಾಡಿ ಮೇಲೆ ಕೊಟ್ಟಿದಾಳು, ನೆತ್ತಿ ಮ್ಯಾಲ ಕೊಟ್ಟಿದಾಳು ಅಪ್ಪನ ಮ್ಯಾಲ ಕೊಟ್ಟಿದಾಳು ಜಡಿ ಒಳಗ ಕೊಟ್ಟಿದಾಳು ರಾಮ. ಜಲ ಮುರದ ನೆಲ ಮಾಡಿ ಮೇಲೆ ಕೊಟ್ಟಿದಾಳು, ಇನ್ನೇಮಿ ಕೇಳ ನಮ್ಮ ಅಕ್ಕಿ ಜಗದಾಂಬ. ಬಾಳಿಗೆರೆ ಊರ ಐತಿ ಎಂಬ ತಾಯಿ ನಿನ್ನ ಗುಡಿಯ ಕಲ, ದೇವಿ ನಿನ್ನ ಗುಡಿಯ ಕಲ ಕಾಂಬ. ಏ ವಸ್ತದಪ್ಪನ ನಿನ್ನ ನೆನೆಯ ತನ ಒಲಿಯವ ಮುಂಜಾನೆದ್ದ ಒಲಿಯವ ಜಗದ 3 ಮಂದಿಗೆ ಒಲಿಯವ ಗಂಡ ಹಾಡಂಗ ಒಲಿಯವ ಜಗದಾಂಬ. ಅಪ್ಪನ ನಿನ್ನ ನೆನೆಯ ತನ ಒಲಿಯವ ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೀತತ್ರಿ. ಎಲ್ಲಿದಿಂದ ನಡೀತತ್ತ? ಎಲ್ಲಿದಿಂದ ನಡೀತಂದ್ರ ತಮ್ಮ ಯಾವ ಕೃಷ್ಣ ಪರಮಾತ್ಮ ಹೇಳ್ದತ್ತ ನೀವು ಸತ್ಯದಿಂದ ನಡ್ಕೋರಿ ಅಂತ ಹೇಳ್ದತ್ತ. ಹುಚ್ಚಪ್ಯಾಲಿ ಇಲ್ಲಿದಿಂದ ನಡೀತತ್ತ ನಿನಗೆ ಯಾರು ಹೇಳ್ಯಾರು? ಕೌರವ್ರ ಪಾಂಡವ್ರ ಕೂತಿದ್ರ ಎಲ್ಲ ದೊಡ್ಡ ಸಿಂಹಾಸನ ನಡೆದಿತ್ತು, ದೊಡ್ಡ ಸಭಾ ನೆರೆದಿತ್ತು. ಎಲ್ಲಾರು ಕೂಡಿ ಕೂತಿದ್ರು.
ಕೌರವರ ಪಾಂಡವರ ಇದ್ರ ಬದರ ವಾದ ನಡೆದಿತ್ತು ಮಾತ. ಏನಂತ? ದುರ್ಯೋಧನ ಸುಮ್ಮ ಕುಂಡ್ರಲಿಲ್ಲ. ಏನಂತಾನು? ನಿಮ್ಮದ 5 ಮಂದಿದ ಏನ್ ಹೇಳ್ತಿರೋ ಮಕ್ಕಳ್ರೆ? ಮಂತ್ರಪಿಂಡದಿಂದ ಏನು ಹುಟ್ಟಿದ್ಯ ತಂದೆ ನೋಡಿ. ಏನಂತ ಅವಾಗ? ಮಂತ್ರಪಿಂಡದಿಂದ ಹುಟ್ಟಿದ ಮಕ್ಕಳ್ರೆ ನೀವು ನಿಮಗೆ ಅಪ್ಪಗಳ ದಿಶಿಲ ದಿಕ್ಕಿಲ್ಲ ಹೇಳಿ ಸಿಕ್ಕಂಗ ಮಾತಾಡಿಬಿಟ್ಟು ದುರ್ಯೋಧನ. ದುರ್ಯೋಧನ ಮಾತಾಡಿದ ತಕ್ಷಣ ಭೀಮಗಿದನ ನೋಡಿ ತಡ್ಕೊಳಕ್ ಆಗ್ಲಿಲ್ಲ. ಏನಾಯ್ತು? ಏ ದುರ್ಯೋಧನ ನಿಂದ್ರಿ ಏನ್ ಹೇಳ್ತೀವೋ? ನೀ ವಿಧಿವೇ ಪುತ್ರದಿ ನಿನಗ ತಿಳಿದಿಲ್ಲಿದ್ರ ಸುದ್ದಿ ಅಂದ. ಆಯ್ತು ನೋಡ್ರಿ ಬೆಂಕಿ ಇಲ್ಲೇ. ಅದಕ್ಕ ಹೇಳಿ ನಿನಗ ನಾ ಮಾತ ಮುತ್ತೈತಿ, ಮಾತ ಘಾತ ಐತಿ, ಮಾತ ಮಾಣಿಕ ಐತಿ, ಮಾತ ರತ್ನ ಐತಿ. ಮಾತಿನಿಂದ ಮಹಾಭಾರತ ಆಗೈತಿ, ಮಾತಿನಿಂದ ರಾಮಾಯಣ ಆಗೈತಿ. ಹಂಗ ಯಾವದ ಭೀಮಿದ್ದ ದುರ್ಯೋಧನ ಅಂದ ತಕ್ಷಣ ನಾನು ವಿಧವೆ ಮಗ ಅಂತ ಹೇಳಿ ನಮಗ ನೀವ್ ಅಂದಿ ಅಂದ್ರ ಗಾಂಧಾರ ದೇಶಕ್ಕೆ ಹೋಗಿ ಗಾಂಧಾರ ರಾಜನ ಕೇಳಬೇಕಂದ. ಗಾಂಧಾರ ರಾಜ ದುರ್ಯೋಧನನ ಮುತ್ಯ, ಗಾಂಧಾರಿ ತಂದೆ ಇವ. ಹೋದ ಹೋಗ್ಬಿಡ್ದ. ಏ ಅಜ್ಜ ಭೀಮಲ್ಲಕತ್ಯ ನೀ ವಿಧವೆ ಪುತ್ರ ಅಂತ ಹೇಳಿ ನನ್ನ ತಾಯಿ ನಮ್ಮ ಅಪ್ಪ ಇರ್ಲಕ್ಕಾಗಿ ಹೆಂಗ ವಿಧವೆ ಆದ್ಲು ಹೋತ್ ಕೇಳ್ದವ. ಅವಾಗಂದವ ಇಲ್ಲಪ್ಪ ಇದು ಮಾತು ಸತ್ಯದ. ಯಾಕಂದ್ರ ನಿನ್ನ ತಾಯಿ ಗಾಂಧಾರಿ ಜನ್ಮ ತಾಳಿದ ತಕ್ಷಣ ಆಕಿ ಕುಂಡಲಿ ಒಳಗ ಬರದಿತ್ತು. ಪೈಲಾ ಗಂಡನ ಮಾಡಿ ಕೊಟ್ಟೆ ಅಂದ್ರ ಯಾವ ಇರೋಲಕ್ಕದ ಗಂಡ ಇರ್ಲಿ ಒಟ್ಟು ಒಂದು ಪ್ರಾಣಿನಾಲಿ ಪಕ್ಷಿನಾಲಿ ಪೈಲಾದ ಗಂಡನ ಮಾಡಿ ಕೊಟ್ಟೆ ಅಂದ್ರ ಪೈಲಾದ ಗಂಡ ಮರಣ ಹೊಂದುತ್ತಾನೆ, 2ನೇದ ಗಂಡ ಬದುಕುತ್ತಾನು ಅನ್ನುವಂಗ ಆಕಿ ಕುಂಡ್ಲಿ ಒಳಗ ಬರದಿತ್ತಪ್ಪ. ಅದಕ್ಕ ನಾನು ನನ್ನ ಮಗಳದ್ ಹಿಂಗ ಆಗಬಾರ್ದು, ಮನುಷ್ಯನ ಕೊರಬಾರ್ದು ಅಂತ ಹೇಳಿ ಏನ್ ಮಾಡ್ಯಾರು? ಹೋಂತಿಗೆ ಕೊಟ್ಟು ಲಗ್ನ ಮಾಡಿದೀವಿ. ಹೋಂತಿನ ಸಂಕಟ ಲಗ್ನ ಮಾಡಿ ಹೋಂತ ಸಾಯ್ತು. ಆಮೇಲೆ ನಿಮ್ಮ ಅಪ್ಪ ಕೊಟ್ಟ ಲಗ್ನ ಮಾಡಿ ಒಂದ್ ಬಿಟ್ಟ. ನಮ್ಮವ್ರನ್ನ ಸಂಕಟ ತಿಳುವಳಿಕೆ ಇಲ್ಲದಾಗ ನೀ ಹಿಂತಾವ್ ಮಾಡಿ ಅಂದ್ರೆ ಒಟ್ಟ ನಿಮ್ಮನ್ನ ಬಿಡಂಗಿಲ್ಲ ಅಂತ ಹೇಳಿ ಏನು ಮಾಡಿದ ತಮ್ಮ? ಏನ್ ಮಾಡ್ತಾರ? ಗಾಂಧಾರ ರಾಜನ ಅವನ ಮಕ್ಕಳನ್ನ ತಗೊಂಡು ಹೋದೊಂದು ಹಾಳಕೋಟೆ ಗಾಡಿ ಒಳಗ ಒಗದ. ಹಾಳಕೋಟೆಗೆ ಒಗದ ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲಕತ್ತ. ಒಂದು ಮುಟ್ಟಿಗೆ ಅನ್ನ ತಿಂದು ಎಟ್ಟು ಬದುಕತಾವ ಇವೆಲ್ಲ ಏನ ಕುರಿ ಹಿಂಡಿನ ಗತೆ ಇದ್ದು ಬದುಕಾಗಿಲ್ಲ ತೇಳಿ ಅಂದ. ಗಾಂಧಾರ ರಾಜ ಹೇಳ್ತಾನ ತನ್ನ ಮಕ್ಕಳಿಗೆ ಎಲ್ಲರಿಗೆ, ಇವ ದಿವಸ ಒಂದು ಮುಟ್ಟಿಗೆ ಅನ್ನ ಹೋಗಿತಾನ, ಇದನ್ನ ತಿಂದಂತೂ ನಾವ್ ಯಾರು ಬದುಕಂಗಿಲ್ಲ, ಸಾಯುದಂತೂ ನಿಶ್ಚಿತದ. ಇದನ್ನ ಒಂದು ಮುಟ್ಟಿಗೆ ಅನ್ನ ಏನು ಹೋಗಿತಾನ, ಇದನ್ನ ಗ್ವಾಳೆ ಮಾಡಿ ತಂದ ಶಕುನಿ ಕೂಡ್ರಿ, ನಾವೆಲ್ಲ ಸತ್ರ ಸಾಯಿಲ್ ಕರೆ ಶಕುನಿರೇ ಉಳಿಲಿ ಅಂದ. ಶಕುನಿ ಉಳಿಲಿ ಅಂದ. ತಮ್ಮ ಎಲ್ಲ ತಂದಕಿಸಿಂದ ಶಕುನಿ ಗ್ವಾಳೆ ಮಾಡಿ ಮಾಡಿ ಕೂಡ್ಲಾತ್ರು. ಹೆಣದ ರಾಶಿ ಬೀಳಕತ್ತು, ಹೆಣದ ರಾಶಿ ಬೀಳಕತ್ತು. ಎಲ್ಲಾರು ಸತ್ರು. ಶಕುನಿ ಒಬ್ಬ ಉಳ್ದ. ಲಾಸ್ಟ್ ಗಾಂಧಾರ ಗದಿ ಮರಗಲಾಕತ್ತಿದ್ದ. ಗಾಂಧಾರ ರಾಜ ಹೇಳ್ತಾನ ತನ್ನ ಮಗ ಶಕುನಿಗೆ, ಏ ಮಗನ, ನೀರ ಕುಳ ಇಲ್ಲದಕ್ಕಾಗಿ ನಾವು ಮರಿಗೆ 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 ಪ್ರಾಣ ಬಿಡ್ಲಕ್ ಹತ್ತೀವಿ. ಏನಾಯಿದೆಲ್ಲ ಕೌರವ್ರ ಕೀಳ, ಅವ್ರ ನಮಗ ಇದನ್ನೆಲ್ಲ ಹಿಂಗ ಮಾಡಿ ನಮ್ಮ ಪ್ರಾಣ ತೆಗದಾರಂದ್ರ ಇದನ್ನ ಪ್ರತಿಫಲ ಸೇಡ್ ತೀರ್ಸೋಲಕ್ಕ ಬೇಕು ನೀ ಅಂದ. ಯಪ್ಪ ಏನ್ ಮಾಡ್ರ ಆಗ್ತತಿ ಹೇಳ ಅಂದಿವ. ಶಕುನಿ ಏನ್ ಮಾಡ್ರ ಆಗ್ತತಿ ಹೇಳಂದಾಗ, ತಮ್ಮ ನಾನು ಬಾಳ ದಿವ್ಸ ತಕ ಬದುಕಂಗಿಲ್ಲ, ನಂದು ಅಂತಿ ಬಂದದ, ನೀವೊಂದ್ ದಗದ ಮಾಡ್ಬೇಕಂದ. ಇದ ಶರೀರ ಹೆಂಗಾದ್ರೂ ನಶಿಸಿ ಹೋಗುದದ. ಈ ನನ್ನ ಶರೀರ ತಿಂದ ನಿನ್ನ ಹೊಟ್ಟಿ ತುಂಬುಕ, ಶರೀರ ತಿಂದ ಹೊಟ್ಟಿ ತುಂಬುಕ ನನ್ನ ಬೆನ್ನೆಲುಬು ಉಳಿತೈತಿ, ಅದರಿಂದ 2 ಕೌಡಿ ಮಾಡಿ ಇಟ್ಕೋ ಅಂದ. ನೀ ಏನಂದ ಬಗಿತಿ ಅದು ಬೀಳ್ತದ, ನೀ ಏನಂದ ಆಟ ಆಡಿಸ್ತಿ ಅದು ಆಗ್ತತಿ ಅದ್ರೊಳಗತ್ ಹೇಳಿಬಿಟ್ಟ. ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲುಬು ತಗೊಂಡ ಕೌಡಿ ಮಾಡಿ ಇಟ್ಕೊಂಡ ಶಕುನಿ. ಇನ್ನ ಏನ ಬದುಕ್ಯಾ ಉಳ್ದವತ್ ಹೇಳಿ ನೋಡ್ಲಕ್ಕ ಬಂದ ದುರ್ಯೋಧನ ತನ್ನ ಅಣ್ಣ ತಮ್ಮರನ್ನೆಲ್ಲ ಕರ್ಕೊಂಡ. ಬರುಗುಡದ ಎಲ್ಲಾ ಸತ್ತಿದ್ದು ಶಕುನಿ ಒಬ್ಬ ಉಳಿದಿದ್ದ. ಎಲ್ಲಾ ಕೀಡಿಗಳು ಸತ್ತಾವ್, ನೀವೊಂದು ಹುಳ ನನಗೇನು ಮಾಡ್ತೀವಿ ಅಂತ ಹೇಳಿ ಬಾ ಇರ್ಲಿ ನನ್ನ ಸ್ವಾದರ ಮಾವದಿ ಬಾ ಮಾಮ ಅಂತ ಹೇಳಿ ಕರ್ಕೊಂಡ ಮ್ಯಾಲ ಬಂದ. ಶಕುನಿ ಇದ್ದ ಒಳಗ ಕುತಂತ್ರ ಹೂಡಿ ಬಿಟ್ಟಿದ್ದ. ಇವ್ ಏನಂದ ಹೋಗಿತ್ತಾನ ಅದಾಗಲಕ್ಕೈತ ತಮ್ಮ. ಯಾಕಂದ್ರ ಕೌರವ್ರನ್ನ ಎಲ್ಲ ನಟ್ಟೌಷಿ ಮಾಡ್ಲಕ್ಕ ನಾವು ಸೇಡಿಟ್ಕೊಂಡು ಇವ್ ಬೆನ್ನ ಹತ್ತಿದ್ದ. ಯಾವ ಮಾತಿಗೆ? ಬರೇ ಭೀಮಂದ ನೀವು ವಿಧವೆ ಪುತ್ರ ಅದಿರಿ ಅಂತದಕ್ಕಾಗಿ ಎಲ್ಲ ಮುಂದೆ ಜಗಳ ಚಾಲು ಆಗಿತ್ತಿದೆ. ಮತ್ತ ನೀ ಬೇರೆ ಹೇಳ್ತಿ, ಇವ್ ಹೇಳೋಲ್ಯಾಕ ತಮ್ಮ ಇನ್ನ ಅಂತರಾಳ ಐತಿ. ಮತ್ತಿನ ಪಗಡಿ ಆಟದೊಳಗ ತಂದ ದ್ರೌಪದನ ಯಾಕೆ ಹಚ್ಚಂದ, ಅದರದಗದ ಬೇರೆ ಐತಮ್ಮ.
ಅದನ್ನ ಹೇಳಕ್ ನಿನಗ ಬರ್ಲಿಲ್ಲ ಪಕ್ಕ. ಎಲ್ಲಿಲ್ಲ ಯಾಕಂದ್ರ ಯಾಕ ಯಾವ ಇಂದ್ರದೇವ ಇದ್ದಾವ ಪಾಂಡವರಿಗೆ ಒಂದು ಮಾಯಾದ ಮಹಲ್ ಕೊಟ್ಟು ಬಿಟ್ಟಿದ್ದ. ಏನಂತವಾಗ ಮಾಯಾದ ಮಹಲ್ ಅಂದ್ರೆ ಏನು ನೋಡ್ಲಕ್ಕೆಲ್ಲ ಬರೀ ನೀರಿನ ಆಕಾರ ಇತ್ತು. ಎಲ್ಲಿ ನೋಡ್ತೀವಿ ಬರೀ ಮರೆ ಅವ್ರವ್ರ ಚಿಕ್ಕ ಅವ್ರಿಗೆ ಕಾಣ್ತಿದ್ವು. ಹೌದೌದ್ರಿ ಮಾಯಾದ ಮಹಲ್ ಅಂದ್ರೆ ಎಲ್ಲಿ ಹೋಗ್ತಿ ಹೋಗಿ ಸ್ವರ್ಗದಾಗ ಹೋದಂಗ. ಅದ್ರೊಳಗೆ ಈ ಪಾಂಡವರು ಕೂತು ದುರ್ಯೋಧನಗ ಕರೆಸಿದ್ರು. ಏನಂತ ದುರ್ಯೋಧನ ಕರೆಸಿದಾಗ ದುರ್ಯೋಧನ ಒಳಗ ಹೋಗ್ತಿದ್ದ. ಅವಾಗ ಒಳಗ ಎಲ್ಲಿ ಹೋಗ್ತಿದ್ದ ಎಲ್ಲ ಕಡೆ ನೀರಿನ ಆಕಾರ ಕಾಣ್ತಿತ್ತು. ತನ್ನ ಮುಖ ಚಕ್ ಚೌಕ ನಾಲ್ಕು ಗೋಡೆಲ್ಲ ಅವನ ಮುಖನ ಕಾಣ್ತಿತ್ತು. ಹೌದೌದ್ರಿ ಇವ ದುರ್ಯೋಧನ ಏನ್ ಮಾಡಿದ ಹಿಂಗ ನಡ್ಕೋತ ಹೋದ ತಮ್ಮ. ಏನಾತು ತೆಳಗ ನೀರ್ ಹರಿಲಕತ್ತಿತ್ತು. ನೀರ್ ಹಲ್ಲ